ಬೆಂಗಳೂರಿನಲ್ಲಿ ಅಂಧರ ವಿಶ್ವಕಪ್ ಟಿ20 ಪಂದ್ಯಾವಳಿ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಭಾರತ ತಂಡ ಆಯ್ಕೆ ಮಾಡುವ ಉದ್ದೇಶದಿಂದ ಧಾರವಾಡದಲ್ಲಿ ರಾಷ್ಟ್ರೀಯ ಟಿ20 ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. 3 ದಿನಗಳ ಕಾಲ ನಡೆಯಲಿರುವ ಪಂದ್ಯಾವಳಿಯಲ್ಲಿ ದೇಶದ 14 ರಾಜ್ಯಗಳ 56 ಆಟಗಾರರು ಪಾಲ್ಗೊಂಡಿದ್ದಾರೆ. 4 ತಂಡಗಳಾಗಿ ಪಂದ್ಯಾವಳಿ ನಡೆಯಲಿದ್ದು ಉತ್ತಮ ಆಟ ಪ್ರದರ್ಶಿಸಿದವರನ್ನು ಭಾರತ ತಂಡಕ್ಕೆ ಆಯ್ಕೆ ಮಾಡಲಾಗುವುದು. ನಗರದ ಆರ್.ಎನ್. ಶೆಟ್ಟಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪಂದ್ಯಾವಳಿಗೆ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕ್ರಿಕೆಟ್ ಆಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ವಿಕಲಚೇತನರ ಒಕ್ಕೂಟದಿಂದ ಕೆಲವು ಬೇಡಿಕೆ ಈಡೇರಿಸಬೇಕು ಹಾಗೂ ಆಟಗಾರರಿಗೆ ಪ್ರೋತ್ಸಾಹ ನೀಡುವಂತೆ ಒತ್ತಾಯಿಸಲಾಯಿತು. ಇಡೀ ಸಮಾಜ ನಾವು ಕಲ್ಕೋಬೇಕು, ನಮ್ಮ ಯುವ ಜನಾಂಗ ಕಲ್ಕೋಬೇಕು. ಯಾಕಂದ್ರೆ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆ ಇದ್ದಾಗ ಸಹಿತ ನಮ್ಮ ಯುವ ಜನರು ಇಂಥ ಕ್ರೀಡೆಗಳಲ್ಲಿ ಭಾಗವಹಿಸಿದಲ್ಲ. ಕ್ರಿಕೆಟ್ ಒಂದೇ ಹೇಳ್ತಾ ಇಲ್ಲ, ನಮ್ಮ ಭಾರತದ ಒಂದು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ಹಲವಾರು ಕ್ರೀಡೆಗಳಿದ್ದಾವ. ನಮ್ಮ ಕರ್ನಾಟಕದಲ್ಲಿ ಯಾರು ಆಯ್ಕೆ ಆಗ್ತಾರೋ ಮೊದಲನೇ ಬಾರಿಗೆ 5 ಲಕ್ಷ ರೂಪಾಯಿಗಳನ್ನ ಅವರು ವರ್ಲ್ಡ್ ಕಪ್ ಸೆಲೆಕ್ಷನ್ ಆದ ತಕ್ಷಣ ತಾವು ಕೊಡಬೇಕು. ನಂತರ ವಿಶ್ವ ಕಪ್ ಅನ್ನ ಗೆಲ್ತೀವಿ. ವಿಶ್ವ ಕಪ್ ಅನ್ನ ಗೆದ್ದಾಗ ನಮ್ಮ ಕರ್ನಾಟಕದ ಇಬ್ಬರು ಯುವಕರಿಗೆ ಒಂದು ಕೆಲಸವನ್ನ ತಾವು ಕೊಡಿಸ್ಬೇಕು ಅಂತ ಇವತ್ತು